ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 103, ಅಧ್ಯಾಯ 57, ವೇದವನೂ ಮೀರಿ ನಿಂದವರು ನೀವು. ಶ್ರೀರಾಮಕೃಷ್ಣರು ಪದ್ಮಲೋಚನನಿಂದ ಬೀಳ್ಕೊಂಡು ದಕ್ಷಿಣೇಶ್ವರಕ್ಕೆ ಹಿಂದಿರುಗಿದರು. ಆದರೆ ಪಂಡಿತನ ಮನಸ್ಸು ಮಾತ್ರ ಆ ಮಹಾತ್ಮರ ಮಹಿಮೆಯನ್ನೇ ಮೆಲುಕು ಹಾಕುವುದರಲ್ಲಿ ಮಗ್ನವಾಯಿತು. ಶ್ರೀರಾಮಕೃಷ್ಣರಿಂದ ಅವನಿಗೆ ಸಿಕ್ಕಿದ ಬೆಳಕು, ದೊರೆತ ಸಮಾಧಾನ ಅಸಾಮಾನ್ಯವಾದುದು. ಹವಾ ಬದಲಾವಣೆ ಹಾಗೂ ಚಿಕಿತ್ಸೆಗಾಗಿ ಅರಿಯದಾಹಕ್ಕೆ ಬಂದಿದ್ದ ಅವನಿಗೀಗ ಶ್ರೀರಾಮಕೃಷ್ಣರ ಸತ್ಸಂಗವೆಂಬ ಚಿಕಿತ್ಸೆಯೇ ಹೆಚ್ಚು ಹಿತಕರವಾಯಿತು. ಅವನಿಗೆ ಆ ಸವಿಯನ್ನುಣ್ಣುವುದಕ್ಕಾಗಿ ಮತ್ತೆ ಮತ್ತೆ ದಕ್ಷಿಣೇಶ್ವರಕ್ಕೆ ಹೋಗಲು ಇಚ್ಛೆಯಿದ್ದರೂ ಅದು ಸಾಧ್ಯವಾಗಲಿಲ್ಲ. ಕಾರಣ ಅವನ ಕಾಯಿಲೆ ದಿನೇ ದಿನೇ ಹೆಚ್ಚುತ್ತಲೇ ಬಂತು. ಆದ್ದರಿಂದ ಅವನು ಶ್ರೀರಾಮಕೃಷ್ಣರನ್ನೇ ತನ್ನಲ್ಲಿಗೆ ಕರೆತರಲು ತನ್ನ ಮಗನನ್ನು ಆಗಾಗ ದಕ್ಷಿಣೇಶ್ವರಕ್ಕೆ ಕಳಿಸುತ್ತಿದ್ದ. ಅವರೂ ಸಂತೋಷದಿಂದ ಒಪ್ಪಿ ಅವನಲ್ಲಿಗೆ ಹೊರಟೇ ಬಿಡುತ್ತಿದ್ದರು. ಪಂಡಿತನ ವಿನಯ ವಿಶ್ವಾಸಗಳಿಗೆ, ವಿವೇಕಪೂರ್ಣ ತಿಳುವಳಿಕೆಗೆ ಅವರು ಮಾರು ಹೋಗಿದ್ದರು. ಇಬ್ಬರೂ ಗಂಟೆ ಗಟ್ಟಲೆ ಕುಳಿತು ಭಗವತ್ ಸಂಬಂಧವಾಗಿ ಸಲ್ಲಾಪ ನಡೆಸುತ್ತಿದ್ದರು. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅನುಭವಗಳ, ವಿವಿಧ ದರ್ಶನಗಳ ವಿವರಗಳನ್ನು ಕೇಳಿದಂತೆ ಪಂಡಿತ ಪದ್ಮಲೋಚನ ಸ್ತಂಭೀಭೂತನಾದ. ಶಾಸ್ತ್ರ ದರ್ಶನಗಳಲ್ಲಿ ಆ ವಿಷಯವಾಗಿ ದೊರೆಯುವ ಉಲ್ಲೇಖಗಳನ್ನೆಲ್ಲ ಸ್ಮರಿಸಿಕೊಂಡು ಅವುಗಳೊಂದಿಗೆ ಅವರ ಅನುಭವಗಳನ್ನು ತಾಳೆ ಹಾಕುವ ಪ್ರಯತ್ನ ಮಾಡಿದ. ಕಡೆಗವನು ನಿರ್ಧಾರಾತ್ಮಕವಾಗಿ ನುಡಿದ, ನಿಮ್ಮ ಅನುಭವಗಳು ವೇದ ವೇದಾಂತಗಳನ್ನೆಲ್ಲ ಮೀರಿ ಬಹುದೂರ ಸಾಗಿವೆ. ಆ ಕುರಿತಾಗಿ ಬೇರೇನು ಹೇಳಲೂ ನಾನು ಶಕ್ತನಲ್ಲ. ಮುಂದೆ ಶ್ರೀರಾಮಕೃಷ್ಣರು ಪದ್ಮಲೋಚನನ ವಿದ್ವತ್ತು, ವಿಶಾಲ ದೃಷ್ಟಿ ಹಾಗೂ ಸರಳತೆಗಳಿಗೆ ಉದಾಹರಣೆಯಾಗಿ ಒಂದು ಘಟನೆಯನ್ನು ಬಣ್ಣಿಸುತ್ತಿದ್ದರು. ಒಮ್ಮೆ ಬರ್ದ್ವಾನ್ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತರ ನಡುವೆ ಒಂದು ಜಿಜ್ಞಾಸೆ ಎದ್ದಿತು. ಶಿವಶ್ರೇಷ್ಠನೋ ವಿಷ್ಣು ಶ್ರೇಷ್ಠನೋ ಎಂದು. ಪ್ರಧಾನ ಆಸ್ಥಾನ ಪಂಡಿತನಾದ ಪದ್ಮಲೋಚನ ಅಂದು ಸಭೆಯಲ್ಲಿರಲಿಲ್ಲ. ನೆರೆದಿದ್ದ ಪಂಡಿತರೆಲ್ಲ ತಮ್ಮ ನಂಬಿಕೆಗೆ ಅನುಗುಣವಾಗಿ ಶಿವನು ಶ್ರೇಷ್ಠ ಎಂದು ಕೆಲವರು, ಅಲ್ಲ ವಿಷ್ಣುವೇ ಶ್ರೇಷ್ಠ ಎಂದು ಮತ್ತೆ ಕೆಲವರು ವಾದ ಮಾಡಿದರು. ತಮ್ಮ ಮಾತುಗಳಿಗೆ ಆಧಾರವಾಗಿ ಶಾಸ್ತ್ರವಾಕ್ಯ, ಪುರಾಣ ಕಥೆಗಳನ್ನೆಲ್ಲ ಉದ್ಧರಿಸಿದರು. ವಾಗ್ವಾದ ಒಳ್ಳೆ ಬಿರುಸಿನಿಂದ ನಡೆಯಿತು. ವಾದಕ್ಕೆ ಪ್ರತಿವಾದ, ತರ್ಕಕ್ಕೆ ವಿತರ್ಕ ಬೆಳೆಯಿತು. ಯಾರೂ ಗೆಲ್ಲಲಿಲ್ಲ, ಯಾರೂ ಸೋಲಲಿಲ್ಲ. ಒಟ್ಟಿನಲ್ಲಿ ಪಂಡಿತರಿಗೆ ಯಾವೊಂದು ತೀರ್ಮಾನಕ್ಕೂ ಬರಲಾಗಲಿಲ್ಲ. ಈಗ ಈ ವಿಷಯವನ್ನು ನಿಷ್ಕರ್ಷಿಸಿ ತೀರ್ಮಾನ ಹೇಳಲು ಪ್ರಧಾನ ಪಂಡಿತರೇ ಸರಿ ಎಂದು ನಿರ್ಧರಿಸಿ ಅವರಿಗೆ ಹೇಳಿ ಕಳಿಸಿದರು. ಪದ್ಮಲೋಚನ ರಾಜಸಭೆಗೆ ಆಗಮಿಸಿದ. ವಾಗ್ವಿವಾದದ ವಿಷಯವೇನೆಂದು ತಿಳಿಯಿತು. ಶಿವಶ್ರೇಷ್ಠನೋ ವಿಷ್ಣು ಶ್ರೇಷ್ಠನೋ? ಇಂಥ ಜಟಿಲವಾದ ಪ್ರಶ್ನೆಗೆ ಉತ್ತರ ಕೊಡುವುದು ಅಷ್ಟು ಸುಲಭವೇ? ಏಕೆಂದರೆ ಶಾಸ್ತ್ರದಲ್ಲೆಲ್ಲೂ ಇದಕ್ಕೆ ನಿಖರವಾದ ಉತ್ತರವಿಲ್ಲ. ಅಲ್ಲದೆ ಇದು ಇಂದ್ರಿಯ ಗೋಚರವಲ್ಲದ ವಿಷಯ. ಆದರೆ ಪದ್ಮಲೋಚನ ತನಗೆ ಸಹಜವಾದ ವಿನಯದಿಂದ ತನ್ನ ಅಭಿಪ್ರಾಯವನ್ನು ಮುಂದಿಟ್ಟ. ನನಗೆ ಈ ಗಹನವಾದ ವಿಷಯ ಏನು ಗೊತ್ತು? ನಾನಂತೂ ಶಿವನನ್ನೂ ನೋಡಿದವನಲ್ಲ, ವಿಷ್ಣುವನ್ನೂ ನೋಡಿದವನಲ್ಲ, ಅಥವಾ ನನ್ನ ತಂದೆ ತಾತಂದಿರೂ ನೋಡಿದವರಲ್ಲ. ಅಷ್ಟೇ ಅಲ್ಲ, ನನ್ನ ಹಿಂದಿನ 14 ತಲೆಮಾರುಗಳಲ್ಲಿ ಒಬ್ಬರಾದರೂ ಶಿವನನ್ನಾಗಲಿ ವಿಷ್ಣುವನ್ನಾಗಲಿ ಕಂಡ ವರ್ತಮಾನವಿಲ್ಲ. ಹೀಗಿರುವಾಗ ಆ ಇಬ್ಬರಲ್ಲಿ ಯಾರು ಶ್ರೇಷ್ಠರೆಂದು ನಾನು ಹೇಗೆ ಹೇಳಲಿ? ಆದರೂ ಶಾಸ್ತ್ರಗಳು, ಪುರಾಣಗಳು ಆ ಸಂಬಂಧವಾಗಿ ಏನು ಹೇಳುತ್ತವೆ ಎಂಬುದನ್ನು ನಿಮ್ಮ ಮುಂದಿಡುತ್ತೇನೆ. ಎಲ್ಲ ಶೈವ ಗ್ರಂಥಗಳಲ್ಲೂ ಶಿವನ ಮಹಿಮೆಯನ್ನೇ ಅತಿಶಯವಾಗಿ ಕೊಂಡಾಡಲಾಗಿದೆ. ಅವುಗಳ ಪ್ರಕಾರ ನೋಡಿದರೆ ಶಿವನೇ ಸರ್ವಶ್ರೇಷ್ಠ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅಂತೆಯೇ ವಿಷ್ಣುವಿಗೆ ಸಂಬಂಧಿಸಿದ ಯಾವುದೇ ಪುರಾಣ ಆಗಮಗಳನ್ನೇ ತೆಗೆದುಕೊಳ್ಳಿ, ಅಲ್ಲಿ ಹರಿಯೇ ಸರ್ವೋತ್ತಮನೆಂದು ಸಾರಲಾಗಿದೆ. ಒಟ್ಟಿನಲ್ಲಿ ಇದರಿಂದ ತಿಳಿದು ಬರುವುದೇನೆಂದರೆ, ಯಾರಿಗೆ ಯಾವ ದೇವತೆ ಇಷ್ಟವೋ ಅವರ ಪಾಲಿಗೆ ಆ ದೇವತೆಯೇ ಸರ್ವಶ್ರೇಷ್ಠ.
ಹೀಗೆಂದ ಪದ್ಮಲೋಚನ ತನ್ನ ಈ ಮಾತನ್ನು ಸಮರ್ಥಿಸುವಂತಹ ಹಲವಾರು ಶಾಸ್ತ್ರವಾಕ್ಯಗಳನ್ನು ಉದಾಹರಿಸಿದ. ಬಳಿಕ ನುಡಿದ, ಆದ್ದರಿಂದ ಈ ವಿಷಯದಲ್ಲಿ ನನ್ನ ವಿನಮ್ರ ಅಭಿಮತವಿಷ್ಟೇ. ಶಿವ ವಿಷ್ಣು ಇವರಲ್ಲಿ ಯಾರಿಗೆ ಯಾರೂ ಹೆಚ್ಚಿಲ್ಲ, ಯಾರಿಗೆ ಯಾರೂ ಕಡಿಮೆಯಲ್ಲ. ಇಬ್ಬರೂ ಸಮವಾಗಿ ಶ್ರೇಷ್ಠರು. ಇದನ್ನು ಕೇಳಿದ ಪಂಡಿತರೆಲ್ಲ ಏಕಕಂಠದಿಂದ ಮೆಚ್ಚುಗೆ ಸೂಚಿಸಿ ಅಭಿನಂದಿಸಿದರು. ಪದ್ಮಲೋಚನನ ಈ ಉತ್ತರ ಎಲ್ಲರಿಗೂ ಸಂಪೂರ್ಣ ಸಮ್ಮತವಾಯಿತು. ಉತ್ತರವೇನೂ ತೀರಾ ಸರಳವೇ, ಆದರೆ ಅದರ ಹಿಂದೆ ಅಡಕವಾಗಿರುವ ಆತನ ತಿಳುವಳಿಕೆಯಷ್ಟು, ದೃಷ್ಟಿ ವೈಶಾಲ್ಯವೆಂಥದು. ಈ ವೃತ್ತಾಂತವನ್ನು ಮೊದಲ ಬಾರಿ ಪದ್ಮಲೋಚನನ ಬಾಯಿಯಿಂದಲೇ ಕೇಳಿದಾಗ ಶ್ರೀರಾಮಕೃಷ್ಣರಿಗಂತೂ ಅದೆಷ್ಟು ಆನಂದವಾಯಿತೆಂದರೆ ಅವರು ಸಮಾಧಿಗೇರಿಬಿಟ್ಟರು. ಬಾಹ್ಯ ಪ್ರಜ್ಞೆ ಮರಳಿದ ಮೇಲೆ ಅವರು ಅದೇ ಭಾವದಲ್ಲಿ ಉದ್ಗರಿಸಿದರು, ನಿನ್ನಲ್ಲಿ ನಿಜವಾದ ತಿಳುವಳಿಕೆ ಇದೆ. ಒಂದು ಸ್ವಾರಸ್ಯಕರ ವಿಷಯವೇನೆಂದರೆ, ಪದ್ಮಲೋಚನನು ಅಂಥ ದೊಡ್ಡ ವೇದಾಂತಿಯಾಗಿದ್ದರೂ ಶ್ರೀರಾಮಕೃಷ್ಣರ ಕಾಮಕಾಂಚನ ತ್ಯಾಗದ ವಿಚಾರ ಮಾತ್ರ ಅವನಿಗೆ ಅರ್ಥವಾಗಲಿಲ್ಲ. ಒಂದು ದಿನ ಅವನು ಕೇಳಿಯೇ ಬಿಟ್ಟ, ನೀವು ಹೆಣ್ಣು ಹೊನ್ನುಗಳನ್ನು ತ್ಯಾಗ ಮಾಡಿರುವುದೇಕೆ? ಇದು ಹೊನ್ನು, ಇದು ಮಣ್ಣು ಎಂಬ ಈ ಭೇದ ಬುದ್ಧಿ ಅಜ್ಞಾನದಿಂದ ಹುಟ್ಟುವಂಥದಲ್ಲವೇ? ಮಹಾ ತಿಳುವಳಿಕಸ್ಥನಾದ ಪಂಡಿತನೇ ಹೀಗೆ ಕೇಳಿದಾಗ ಶ್ರೀರಾಮಕೃಷ್ಣರು ಇದಕ್ಕೆ ಏನನ್ನಬೇಕು? ಆದರೂ ಉತ್ತರಿಸಿದರು, ನನಗದೊಂದೂ ತಿಳಿಯದಪ್ಪ, ಆದರೆ ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಈ ಕಾಮಕಾಂಚನಾದಿಗಳೆಲ್ಲ ನನ್ನ ಮನಸ್ಸಿಗೆ ಒಗ್ಗದ ವಿಷಯಗಳು. ಪದ್ಮಲೋಚನನು ಹಾಗೆ ಹೇಳಿದುದು ಬಹುಶಃ ಸಹಜವೇ ಆಗಿತ್ತು. ಏಕೆಂದರೆ ಅವನಲ್ಲಿ ಆಧ್ಯಾತ್ಮಿಕತೆಯೊಂದಿಗೆ ಪ್ರಾಪಂಚಿಕತೆಯೂ ಸಮ ಪ್ರಮಾಣದಲ್ಲಿ ಸೇರಿತ್ತು. ಪದ್ಮಲೋಚನನು ಜ್ಞಾನ ಮಾರ್ಗ ಸಾಧನೆಯೊಂದಿಗೆ ಬಹುಕಾಲದಿಂದ ತಂತ್ರ ಸಾಧನೆಯನ್ನೂ ಮಾಡಿಕೊಂಡು ಬಂದಿದ್ದ. ತತ್ಫಲವಾಗಿ ಕೆಲವು ಅಲೌಕಿಕ ಸಿದ್ಧಿಗಳನ್ನು ಪಡೆದುಕೊಂಡಿದ್ದ. ಇದರಿಂದಾಗಿ ಅವನಿಗೆ ವಾದದಲ್ಲಿ ಸೋಲೆಂಬುದೇ ಇರಲಿಲ್ಲ. ತನ್ನ ಇಷ್ಟ ದೇವತೆಯಾದ ಅಂಬಿಕಾದೇವಿಯ ಕೃಪೆಯಿಂದಾಗಿಯೇ ಅವನು ಇಷ್ಟು ದಿನ ಎಲ್ಲ ವಾದಗಳಲ್ಲೂ ವಿಜೇತನಾಗಿ ಪ್ರಸಿದ್ಧಿ ಗಳಿಸಿದ್ದ. ಅವನು ಒಂದು ನೀರು ತುಂಬಿದ ಗಿಂಡಿಯನ್ನೂ ಒಂದು ಕರವಸ್ತ್ರವನ್ನು ಬಳಿಯಲ್ಲಿ ಇಟ್ಟುಕೊಂಡಿರುತ್ತಿದ್ದ. ಯಾವುದಾದರೂ ಒಂದು ವಿಷಯದ ಕುರಿತಾಗಿ ಚರ್ಚೆಯುಂಟಾಯಿತೆನ್ನಿ, ಆಗ ಅವನು ಅವುಗಳನ್ನು ಕೈಯಲ್ಲಿ ಹಿಡಿದು ಆಲೋಚನಾಪರನಾಗಿ ಅತ್ತೆಂದಿತ್ತ 4-6 ಹೆಜ್ಜೆ ಅಡ್ಡಾಡುತ್ತಿದ್ದ. ಬಳಿಕ ನೀರಿನಿಂದ ಬಾಯಿ ಮುಕ್ಕಳಿಸಿ ಸ್ವಲ್ಪ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳುತ್ತಿದ್ದ. ಆಮೇಲೆ ಚರ್ಚೆಯಲ್ಲಿ ತೊಡಗುತ್ತಿದ್ದ. ಹೀಗೆ ಮಾಡಿದಾಗ ಅಂದಿನ ಜಯ ಅವನ ಪಾಲಿಗೆ ಕಟ್ಟಿಟ್ಟದ್ದು. ಎಷ್ಟೋ ಜನ ಅವನ ಈ ನಡವಳಿಕೆಯನ್ನು ಕಂಡಿದ್ದರು. ಆದರೆ ಯಾರಿಗೂ ಅದರಲ್ಲಿ ಅಂತಹ ಮಹತ್ವವೇನೂ ಗೋಚರವಾಗಿರಲಿಲ್ಲ. ಅದರ ಹಿಂದೆ ಏನಾದರೂ ರಹಸ್ಯವಿರಬಹುದು ಎಂದು ಒಬ್ಬನಿಗೂ ಅನ್ನಿಸಿರಲಿಲ್ಲ. ಆದರೆ ಪದ್ಮಲೋಚನ ಹಾಗೆ ಮಾಡುತ್ತಿದ್ದುದು ತನ್ನ ಇಷ್ಟದೇವತೆಯ ಆಜ್ಞಾನುಸಾರವೇ. ಅದರಿಂದಾಗಿ ಎಂಥ ಪರಿಸ್ಥಿತಿಯಲ್ಲೂ ಅವನು ಚಿತ್ತಸ್ಥೈರ್ಯವನ್ನು ಕಳೆದುಕೊಳ್ಳದಿರಲು ಸಾಧ್ಯವಾಗಿತ್ತು. ಮತ್ತು ಈ ವಿಷಯವನ್ನು ರಹಸ್ಯವಾಗಿಡಬೇಕೆಂದು ಅವನ ಇಷ್ಟದೇವತೆ ಎಚ್ಚರಿಸಿದ್ದಳು. ಆದ್ದರಿಂದಲೇ ಅವನು ಅಲ್ಲಿಯವರೆಗೂ ಆ ನಿಯಮವನ್ನು ಜಾಗ್ರತೆಯಿಂದ ಪಾಲಿಸಿಕೊಂಡು ಬಂದಿದ್ದ, ಅಜೇಯನಾಗಿ ಉಳಿದಿದ್ದ. ಈ ರಹಸ್ಯ ಅವರಿವರಿಗಿರಲಿ, ಅವನ ಹೆಂಡತಿಗೂ ತಿಳಿದಿರಲಿಲ್ಲ. ಅವನು ಅದನ್ನು ಅಷ್ಟೊಂದು ಗುಪ್ತವಾಗಿಟ್ಟಿದ್ದ. ಆದರೆ ಶ್ರೀರಾಮಕೃಷ್ಣರಿಗೆ ಮಾತ್ರ ಅವನನ್ನು ಕಂಡೊಡನೆಯೇ ಈ ವಿಷಯವೆಲ್ಲ ತಿಳಿದು ಹೋಯಿತು. ಒಂದು ದಿನ ಯಾವುದೋ ವಿಷಯವಾಗಿ ಚರ್ಚೆ ನಡೆಯಬೇಕಿತ್ತು. ಶ್ರೀರಾಮಕೃಷ್ಣರು ಅಲ್ಲಿಯೇ ಇದ್ದರು. ಆದರೆ ಚರ್ಚೆ ಪ್ರಾರಂಭವಾಗುವ ಮುನ್ನ ಪದ್ಮಲೋಚನ ನೋಡುತ್ತಾನೆ, ಅವನ ಗಿಂಡಿ ಚೌಕ ಎರಡೂ ನಾಪತ್ತೆ. ಪಂಡಿತ ಗಾಬರಿಗೊಂಡು ಹುಡುಕಿ ನೋಡಿದ. ಎಲ್ಲಿ ಹುಡುಕಿದರೂ ಕಾಣಲೊಲ್ಲದು. ಅಂತೂ ಅಂದಿನ ಪ್ರಶ್ನೆಗೆ ಉತ್ತರಿಸಲು ಅವನಿಂದ ಆಗಲೇ ಇಲ್ಲ. ಕಡೆಗೆ ಅವನಿಗೆ ನಿಜ ಸಂಗತಿ ತಿಳಿಯಿತು. ಅದನ್ನು ಶ್ರೀರಾಮಕೃಷ್ಣರೇ ಮುಚ್ಚಿಟ್ಟಿದ್ದರು ಎಂದು. ಇದನ್ನು ತಿಳಿದಾಗ ಪದ್ಮಲೋಚನನಿಗಾದ ಆಶ್ಚರ್ಯಕ್ಕೆ ಮಿತಿಯೇ ಇಲ್ಲ.
ಅವರು ಅದನ್ನು ಬೇಕೆಂದೇ ಮುಚ್ಚಿಟ್ಟಿದ್ದಾರೆಂದರೆ ಅವರಿಗೆ ತನ್ನ ರಹಸ್ಯವೆಲ್ಲ ತಿಳಿದಿದೆ ಎಂದೇ ಅರ್ಥ. ಹಾಗಾದರೆ ಅವರ ಮಹಿಮೆಯಂಥದು. ಅವರು ನಿಜಕ್ಕೂ ಯಾರು? ಪದ್ಮಲೋಚನ ರೋಮಾಂಚಿತನಾದ. ತಾನೇನು ಮಾಡುತ್ತಿರುವೆನೆಂಬ ಪರಿವೇ ಇಲ್ಲದವನಂತೆ ಓಡಿ ಬಂದ. ಕಣ್ಣೀರ ಧಾರೆ ಹರಿಸುತ್ತಾ ಶ್ರೀರಾಮಕೃಷ್ಣರ ಶ್ರೀ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಅವರು ತನ್ನ ಇಷ್ಟ ದೇವತೆಯೇ ಎಂದು ತಿಳಿದು ನಾನಾ ಪರಿಯಿಂದ ಸ್ತುತಿಸಿದ. ಅವರ ಮಹಿಮೆಯ ಬಗ್ಗೆ ಅವನಿಗೆ ಇನ್ನಾವ ಸಂಶಯವೂ ಉಳಿಯಲಿಲ್ಲ. ಅಂದಿನಿಂದ ಅವನು ಅವರನ್ನು ಭಗವಂತನ ಅವತಾರವೆಂದು ಕಾಣತೊಡಗಿದ. ತಾನು ಕಂಡುಕೊಂಡ ಈ ವಿಷಯವನ್ನು ಜಗಜ್ಜಾಹೀರು ಮಾಡಬೇಕೆಂಬ ಇಚ್ಛೆ ಪದ್ಮಲೋಚನನಿಗುಂಟಾಯಿತು. ಈ ಬಗ್ಗೆ ಚರ್ಚೆ ನಡೆಸುವ ಸಲುವಾಗಿ ಪಂಡಿತರ ಸಭೆಯೊಂದನ್ನು ಸೇರಿಸಲು ಅವನು ಉತ್ಸುಕನಾಗಿದ್ದ. ಇಂಥ ಮಹಾಪುರುಷರನ್ನು ಸದಾ ದರ್ಶಿಸುತ್ತಿರುವ, ಅವರ ಸೇವೆ ಮಾಡುವ ಸೌಭಾಗ್ಯ ತನ್ನದಾಗಲಿಲ್ಲವಲ್ಲ ಎಂಬ ಕೊರಗಿನಿಂದ ಅವನೊಮ್ಮೆ ಶ್ರೀರಾಮಕೃಷ್ಣರಿಗೆ ಹೇಳುತ್ತಾನೆ, ರಾಣಿ ರಾಸಮಣಿ, ಮಥುರ ಬಾಬು ಇಬ್ಬರೂ ಪರಮ ಭಾಗ್ಯವಂತರು. ಸಾಕ್ಷಾತ್ ಜಗನ್ಮಾತೆಯ ಪ್ರತಿರೂಪರಾದ ನಿಮ್ಮ ಸೇವೆ ಮಾಡುವ ಅಪೂರ್ವ ಸುಯೋಗ ಅವರದಾಗಿದೆ. ಇರಲಿ, ಈ ನನ್ನ ಕಾಯಿಲೆಯೊಂದು ಗುಣವಾಗಲಿ. ನಾನು ಪಂಡಿತರ ಸಭೆ ಸೇರಿಸಿ ನಿಮ್ಮ ಅದ್ಭುತ ಆಧ್ಯಾತ್ಮಿಕ ಅನುಭವಗಳನ್ನು ಎಲ್ಲರ ಮುಂದೆ ಸಾರಿ ಹೇಳುತ್ತೇನೆ. ನೀವು ಅವತಾರ ಪುರುಷರೆಂದು ಘೋಷಿಸುತ್ತೇನೆ. ಈ ಮಧ್ಯೆ ಮಥುರನಾಥ ಯಾವುದೋ ಕಾರಣಕ್ಕಾಗಿ ದಕ್ಷಿಣೇಶ್ವರದಲ್ಲಿ ಒಮ್ಮೆ ಎಲ್ಲ ಪಂಡಿತರನ್ನೂ ಆಹ್ವಾನಿಸಿ ಸಭೆ ನಡೆಸಬೇಕೆಂದಿದ್ದ. ಪದ್ಮಲೋಚನನನ್ನೂ ಈ ಸಭೆಗೆ ಆಹ್ವಾನಿಸುವ ಅಭಿಲಾಷೆ ಅವನದು. ಆದರೆ ಪದ್ಮಲೋಚನನಂತಹ ಸಂಪ್ರದಾಯಸ್ಥ ವಿಪ್ರೋತ್ತಮನೊಬ್ಬನು ಶೂದ್ರನ ಮನೆಗೆ ಬಂದಾನೆಯೇ? ದಾನ ದಕ್ಷಿಣೆಗಳ ಪ್ರಲೋಭನೆಗೂ ಅವನು ಒಳಗಾಗುವವನಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣರ ಮೂಲಕ ಹೇಳಿಸಿದರೆ ಒಪ್ಪಿಯಾನೇನೋ ಎಂದು ಮಥುರ ಅವರನ್ನು ವಿನಂತಿಸಿಕೊಂಡ. ಶ್ರೀರಾಮಕೃಷ್ಣರು ಕಲ್ಕತ್ತಕ್ಕೆ ಹೋದಾಗ ಅವನನ್ನು ಕೇಳಿದರು, ಏನಪ್ಪಾ, ಮಥುರ ನಿನಗೆ ದಕ್ಷಿಣೇಶ್ವರಕ್ಕೆ ಬರಲು ಹೇಳಿ ಕಳಿಸಿದ್ದಾನೆ, ಬರುವೆಯಾ? ಪದ್ಮಲೋಚನ ನಿರ್ಯೋಚನೆಯಿಂದ ನುಡಿದ, ನಿಮ್ಮೊಂದಿಗಾದರೆ ನಾನು ಜಾಡಮಾಲಿಯ ಮನೆಯಲ್ಲಿ ಉಣ್ಣುವುದಕ್ಕೂ ಸಿದ್ಧ. ಇನ್ನು ಬೆಸ್ತರ ಮನೆಗೆ ಬಾರದಿರುವೆನೆ. ಆದರೆ ಪದ್ಮಲೋಚನನಿಗೆ ದಕ್ಷಿಣೇಶ್ವರದ ಸಭೆಗೆ ಬರಲು ಸಾಧ್ಯವಾಗದೆ ಹೋಯಿತು. ಏಕೆಂದರೆ ಅಷ್ಟರಲ್ಲೇ ಆತನ ಕಾಯಿಲೆ ಉಲ್ಬಣಿಸಿತು. ತನ್ನ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂಬುದನ್ನು ಕಂಡುಕೊಂಡು ಕಾಶಿಗೆ ತೆರಳಲು ಸಿದ್ಧನಾದ. ಶ್ರೀರಾಮಕೃಷ್ಣರ ಪಾದಧೂಳಿಯನ್ನು ಸ್ವೀಕರಿಸಿ ಕಣ್ಣಲ್ಲಿ ಹನಿದುಂಬಿದವನಾಗಿ ಅವರಿಂದ ಬೀಳ್ಕೊಂಡ. ಕಾಶಿಯನ್ನು ತಲುಪಿದ ಕೆಲ ದಿನಗಳಲ್ಲೇ ಕೈಲಾಸವಾಸಿಯಾದ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 57 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.